ಇವತ್ತಿನವರೆಗೂ ಹತ್ತಿಲ್ಲ. ಆ ಕಣ್ಣೀರೆಲ್ಲ ಎಲ್ಲೋಯ್ತೋ ಏನೋ. ನನ್ಗನ್ಸತ್ತೆ ಅದೆಲ್ಲ ಆವಿಯಾಗಿ ತಲೆಗೆ ಹೋಗಿದೆ. ಮತ್ತೆ ಬ್ರೈನ್ ಟ್ಯೂಮರ್ ಆಗಿದೆ. ಆಗ್ಲೇ ಅವಳಿಗೆ ಅವಳ ಆಂಟಿಯ ಕಾಲ್ ಬರುತ್ತೆ. ಮತ್ತೆ ಅವರು ಅಮೆರಿಕಾದಲ್ಲಿ ಇರ್ತಾರೆ. ದೋಕ್ಯುಂಗ್ ಅವರ ಜೊತೆ ಚೆನ್ನಾಗಿ ಮಾತಾಡ್ತಾಳೆ. ಆದ್ರೆ ಅವರಿಗೆ ಅವಳ ಬ್ರೈನ್ ಟ್ಯೂಮರ್ ಬಗ್ಗೆ ಹೇಳಲ್ಲ. ನಂತರ ದೋಕ್ಯುಂಗ್ ಕಾಲ್ ಕಟ್ ಮಾಡಿ ಅವಳ ತಂದೆ ತಾಯಿಗೆ ಕೇಳ್ತಾಳೆ, ನಾನ್ ಸತ್ರೆ ನನಗೆ ನೋವಾಗತ್ತಾ? ಇದೆಲ್ಲ ಯೋಚಿಸ್ತಾ ದೋಕ್ಯುಂಗ್ ತುಂಬಾ ಡ್ರಿಂಕ್ ಮಾಡ್ತಾಳೆ. ಮತ್ತೆ ಟೆರ್ರಸ್ಗೆ ಹೋಗ್ತಾಳೆ. ಆಗ್ಲೇ ಅವಳಿಗೆ ಅವಳ ಬಾಯ್ ಫ್ರೆಂಡ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಮೆಸೇಜ್ ಮಾಡ್ತಾನೆ. ಈ ಕಡೆ ಮಾಂಗ್ನ್ಯೂಲ್ ಗಾಡೆಸ್ ಹೇಳಿರೋ ವಿಷಯನ ಯೋಚಿಸ್ತಿದ್ದ ಮತ್ತೆ ಡ್ರಿಂಕ್ ಮಾಡ್ತಿದ್ದ. ದೋಕ್ಯುಂಗ್ಗೆ ತನ್ನ ಮೇಲೆ ತುಂಬಾ ಸಿಟ್ಟು ಬರ್ತಿತ್ತು. ಮತ್ತೆ ಈ ಜಗತ್ತಲ್ಲಿ ಅವಳಿಗೆ ಅಂತ ಯಾರೂ ಇಲ್ಲ ಅಂತ ಅನ್ಸ್ತಿತ್ತು. ಆಗ್ಲೇ ಅವಳಿಗೆ ಶೂಟಿಂಗ್ ಸ್ಟಾರ್ ಕಾಣಿಸುತ್ತೆ. ಮತ್ತೆ ದೋಕ್ಯುಂಗ್ ಜೋರಾಗಿ ಕೂಗ್ತಾ ಹೇಳ್ತಾಳೆ, ಈ ಜಗತ್ತು ಮುಗ್ದೋಗ್ಲಿ, ಎಲ್ಲರೂ ಸತ್ತು ಹೋಗ್ಲಿ, ಎಲ್ಲ ವಿನಾಶ ಆಗೋಗ್ಲಿ. ಮಾಂಗ್ನ್ಯೂಲ್ಗೆ ಎಲ್ಲರ ವಿಷ್ ಕೇಳಿಸ್ತಿತ್ತು. ಕೆಲವರು ಅನ್ಕೋತಿದ್ರು ಅವರು ಸಣ್ಣ ಆಗ್ಬೇಕು. ಮತ್ತೆ ಕೆಲವರು